ನೀನ್ ನೋಡಕ್ಕೆ ತುಂಬಾ ಕಪ್ಪಗಿದ್ಯಾ, ನಾನ್ ನಿನ್ ಜೊತೆ ಬದುಕೋಕ್ಕಾಗಲ್ಲ. ಈ ಮಾತನ್ನ ಒಬ್ಬ ಹೆಂಡತಿ ಗಂಡನ್ಗೆ ಹೇಳಿದ್ರೆ ಹೇಗಿರುತ್ತೆ? ಸಾಯೋವರೆಗೂ ಸಾಥ್ ಕೊಡ್ತೀನಿ ಅಂತಿದ್ದ ಹೆಂಡತಿನೇ ಈ ರೀತಿ ಮಾಡೋದ? ಮಧ್ಯಪ್ರದೇಶಲ್ಲಿ ನಡೆದಿರೋ ಈ ಒಂದು ಘಟನೆ ಇಡೀ ದೇಶನೇ ಬೆಚ್ಚ ಬೀಳೋ ತರ ಮಾಡಿದೆ. ಇಲ್ಲಿ 2 ಪಾರ್ಟ್ ಇದೆ, ಏನಂತ ಹೇಳ್ತೀನಿ, ಫುಲ್ ವಿಡಿಯೋ ನೋಡಿ. ಪಾರ್ಟ್ 1. ಅಲ್ಲೊಬ್ಬ ಕಳ್ಳ ಏಪ್ರಿಲ್ 7ನೇ ತಾರೀಕು ಒಂದು ಮನೆಗೆ ನುಗ್ತಾನೆ. 3.5 ಲಕ್ಷ ರೂಪಾಯಿ ದುಡ್ಡನ್ನ ದರೋಡೆ ಮಾಡದ್ಮೇಲೆ ಅಲ್ಲಿ ಮಲಗಿದ್ದಂತ ದೇವಕೃಷ್ಣ ಪುರೋಹಿತ್ನ ಕೊಲೆ ಮಾಡ್ತಾನೆ. ಇದನ್ನೆಲ್ಲ ಕಣ್ಣಾರೆ ಕಂಡಂತ ಅವರ ಪತ್ನಿ ಪ್ರಿಯಾ ಗಾಬರಿಯಿಂದ ಪೊಲೀಸ್ಗೆ ಕಾಲ್ ಮಾಡ್ತಾಳೆ ಅಂಡ್ ಆಗಿರೋದ್ನೆಲ್ಲ ಹೇಳಿ ಸತ್ತು ಬಿದ್ದಿರೋ ಗಂಡನ ದೇಹದ ಮುಂದೆ ಕೂತು ಜೋರಾಗಳ್ತಾರೆ. ಆ ಕಳ್ಳ 3.5 ಲಕ್ಷ ರೂಪಾಯಿ ದರೋಡೆ ಮಾಡದ್ಮೇಲೂ ಕೂಡ ಆ ವ್ಯಕ್ತಿನ ಯಾಕೊಂದ? ಪಾರ್ಟ್ 2. ಏಪ್ರಿಲ್ 7ನೇ ತಾರೀಕು ರಾತ್ರಿ ಅವರ ಹೆಂಡತಿ ಪ್ರಿಯಾ ಬೇಕು ಅಂತಾನೆ ಬಾಗ್ಲಾಕಿರ್ಲಿಲ್ಲ. ಬೇಸಿಕಲಿ ಪ್ರಿಯಾಗೆ ರೀಲ್ಸ್ ಮಾಡೋ ಹುಚ್ಚಿತ್ತು, ಜೊತೆಗೆ ದೇವಕೃಷ್ಣ ಪುರೋಹಿತ್ ನೋಡೋದಕ್ಕೆ ಸ್ವಲ್ಪ ಕಪ್ಪಾಗಿದ್ರು. ಪ್ರಿಯಾಗೆ ರೀಲ್ಸ್ ಮಾಡ್ತಾ ಮಾಡ್ತಾ ಕಮಲೇಶ್ ಪುರೋಹಿತ್ ಅನ್ನೋನ ಪರಿಚಯ ಆಗುತ್ತೆ. ಈ ಇಬ್ರು ಸೇರಿ ಕೇವಲ 1 ಲಕ್ಷ ರೂಪಾಯಿಗೆ ದೇವಕೃಷ್ಣ ಪುರೋಹಿತ್ನ ಸಾಯಿಸಕ್ಕೆ ಸುಪಾರಿ ಕೊಡ್ತಾರೆ. ಮುಂದಕ್ಕೆ ನಾನೇನ್ ಹೇಳೋದ್ ಬೇಡ, ಫುಲ್ ಸ್ಟೋರಿ ನಿಮ್ಗೆ ಅರ್ಥ ಆಗಿರುತ್ತೆ. ಪಾಪ ಗಾಯ್ಸ್, ಅವಳ ಗಂಡ ಅವಳು ಅಂದದ್ದನ್ನೆಲ್ಲ ಅನ್ನಿಸ್ಕೊಂತಿದ್ದ ಅಂಡ್ ತನ್ನ ಕುಟುಂಬ ಉಳಿಲಿ ಅನ್ನೋ ಒಂದೇ ಉದ್ದೇಶದಿಂದ ತುಂಬಾ ಕಷ್ಟ ಪಡ್ತಿದ್ದ. ಇಷ್ಟೆಲ್ಲ ಮಾಡಿದವನಿಗೆ ಕಡೆಗೆ ಸಿಕ್ಕಿದ್ದಾದ್ರೂ ಏನು? ಈ ರೀತಿ ಕೆಲಸ ಮಾಡೋರಿಗೆ ಏನ್ ಮಾಡಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ರೀಲ್ ನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇದೇ ರೀತಿಯ ಕಂಟೆಂಟ್ ಗಾಗಿ ನಮ್ಮ ಫ್ಯಾಕ್ಟ್ ಬಜಾರ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.